ಮನಸ್ಸಿನ ಕಾಯಿಲೆಯನ್ನು ಮೀರಿದಂಥ ಯಾವ ಕ್ಯಾನ್ಸರು ಇಲ್ಲ, ಯಾವ ಅಲ್ಸರು ಇಲ್ಲ, ಯಾವ ವೈರಸ್ಗಳು ಇಲ್ಲ ಇವತ್ತಿನ ದಿವಸ. ಇದು ಎಲ್ಲೇ ಹೋಗಲಿ, ಆಂಗ್ಸೈಟಿ, ಸ್ಟ್ರೆಸ್ಸು, ಟೆನ್ಷನ್ನು, ಪ್ರೆಷರ್. ಇವತ್ತಿನ ದಿವಸ ವಿಪರೀತ ವೈದ್ಯ ಸಂಕುಲವೇ ಟೆನ್ಷನ್, ಆಂಗ್ಸೈಟಿ, ಸ್ಟ್ರೆಸ್ಸಲ್ಲಿದೆ. ಡಾಕ್ಟ್ರುಗಳೇ ಸ್ಟ್ರೆಸ್ಸಲ್ಲಿದ್ದಾರೆ, ಡಾಕ್ಟ್ರುಗಳೇ ಆಂಗ್ಸೈಟಿಲಿದ್ದಾರೆ. ಯಾಕೆ ಅಂತಂದರೆ ಅವ್ರ ಹತ್ರ ಬರುವಂಥ ಪೇಷಂಟ್ಗಳ ಪರಿಸ್ಥಿತಿಯನ್ನು ನೋಡಿ 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 ಡಾಕ್ಟ್ರುಗಳೇ ಹಂಗಾಗ್ಬಿಟ್ಟಿದ್ದಾರೆ. ಆ ಶುಕ್ಲಾಂಬರಧರಂ ಇದೆಯಲ್ಲ, ಅದನ್ನು ಅವರು ಅಂದ್ಕೊಂಡು ಇಷ್ಟೊಂದು ದೊಡ್ಡ ಬುಕ್ನ ಬರೆದರಂ. ಶುಕ್ಲಾಂಬರಧರಂ ಬರೆದು ಎಷ್ಟು ಬರೆದ್ರು, ಹೇಗೆ ಬರೆದ್ರು. ನಾಡಿನ ಎಲ್ಲ ಹೃದಯವಂತನಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಬದುಕಿನಲ್ಲಿ ನಾವು ದೇಹಕ್ಕಾಗಲಿ, ಮನಸ್ಸಿಗಾಗಲಿ, ಆತ್ಮಕ್ಕಾಗಲಿ ಏನಾದರೂ ನಾವು ಉಟ್ಕೋಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಮಗ್ಗ ಚೆನ್ನಾಗಿರಬೇಕು. ಯಾವುದೇ ಒಂದು ಎತ್ತರಕ್ಕೆ ಏರಬೇಕಾದ್ರೆ ಅದಕ್ಕೆ ಏರುವ ಹಗ್ಗ ಚೆನ್ನಾಗಿರಬೇಕು. ನೆಮ್ಮದಿಯಾಗಿ ಬದುಕಿ ಬಾಳಿ ಒಂದು ಸಾರ್ಥಕ್ಯತೆಯನ್ನು ಕಂಡುಕೋಬೇಕು ಅಂದರೆ, ಒಂದು ಸಾರ್ಥಕತೆಯನ್ನು ಕಂಡುಕೋಬೇಕು ಅಂತಂದರೆ ನಮ್ಮ ಒಳಗಡೆ ಕಗ್ಗ ಚೆನ್ನಾಗಿರಬೇಕು. ಅಂದರೆ ಸರ್ವಜ್ಞನ ವಚನಗಳಿಗೆ ಈಕ್ವಲೆಂಟ್ ಆಗಿರುವಂಥ, ಸರ್ವಜ್ಞನ ವಚನಗಳಿಗೆ ಸಮದೂಗುವಂಥ, ಸರಿದೂಗುವಂಥ ಮತ್ತೊಂದು ಕೃತಿ ನಮ್ಮ ಕನ್ನಡದಲ್ಲಿದೆ, ನಮ್ಮ ನಾಡಲ್ಲಿದೆ ಅಂತ ಗರ್ವಪಟ್ಟು ಹೇಳುವಂಥ ಒಂದು ಕೃತಿ ಏನಾದರೂ ಅದು ಇದ್ದಲ್ಲಿ ಅದು 100% ಮಂಕುತಿಮ್ಮನ ಕಗ್ಗ. ಪ್ರತಿಯೊಬ್ಬರಿಗೂ ಅರ್ಥವಾಗಿತ್ತು, ಸರ್ವಜ್ಞನ ವಚನ ಬೇರೆ ಅಲ್ಲ, ಮಂಕುತಿಮ್ಮನ ಕಗ್ಗ ಬೇರೆ ಅಲ್ಲ ಅಂತ. DVG ಅವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಸುಮಾರು 80 ವರ್ಷಗಳ ಮುಂಚೆನೇ ಜನಜನಿತವಾಗಿಬಿಟ್ಟಿತ್ತು. ಪ್ರತಿಯೊಬ್ಬರಲ್ಲೂ ಕೂಡ ಅದು ಒಂದು ಅನಿವಾರ್ಯ ಆಮ್ಲಜನಕವಾಗಿಬಿಟ್ಟಿತ್ತು. ಆದರೆ ಕಾಲಮಾನ ಬದಲಾಗ್ತಾ ಮನುಷ್ಯನ ಜೀವನದಲ್ಲಿ ಏರಿಳಿತಗಳು ಸಾಕಷ್ಟು, ಬೇಕಾದ್ದು ಬೇಡವಾದ್ದು ಎರಡೇ ಇರೋದು. ಮನುಷ್ಯನ ಜೀವನದಲ್ಲಿ ಬೇಕಾದ್ದು ಅಥವಾ ಬೇಡವಾದ್ದು ಎರಡೇ ಇರುತ್ತೆ. ಬೇಕು ಬೇಡಗಳ ಮಧ್ಯದಲ್ಲಿ ಬದುಕುವಂಥ ಒಂದು ನೀತಿನ ಕಲಿಸಿಕೊಟ್ಟು ನಮಗೆ ಅದು ಅನಿವಾರ್ಯ ಅನ್ನಿಸೋ ರೀತಿಯಲ್ಲಿ ಈ ಕಗ್ಗ, ಮಂಕುತಿಮ್ಮನ ಕಗ್ಗ ನಮ್ಮಗಳ ಎದೆಯಲ್ಲಿ ಇಳಿದಾಗ ಅರ್ಥ ಆಗಿದ್ದು, ಇದು ಕೇವಲ ಸರ್ವಜ್ಞನ ವಚನವಲ್ಲ, ಇದು ಜಗತ್ತಿಗೆ ಸರ್ವಜ್ಞನಾದ ಶ್ರೀಕೃಷ್ಣ ಬೋಧಿಸಿದಂಥ ಭಗವದ್ಗೀತೆಯ ಮತ್ತೊಂದು ಆವೃತ್ತಿ ಅಂತ. ಅಂದರೆ ಭಗವದ್ಗೀತೆಯ ಕನ್ನಡದ ರೂಪ, ಭಗವದ್ಗೀತೆಯ ಸರಳೀಕೃತ ರೂಪ, ಭಗವದ್ಗೀತೆಯ ಆಡುಭಾಷೆಯ ರೂಪ, ಭಗವದ್ಗೀತೆಯ ಕಣ್ಣ ಮುಂದಿನ ರೂಪ ಯಾವುದು ಅಂತಂದರೆ ಮಂಕುತಿಮ್ಮನ ಕಗ್ಗ ಅಂತ ಪ್ರತಿಯೊಂದು ಕಗ್ಗ ಓದುವಾಗಲೂ ಕೂಡ ಅನಿಸುತ್ತೆ. ಒಂದು ಸರ್ತಿ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಟಕ್ಕಂತ ಏನೋ ಒಂದು ಯೋಚನೆಗಳು ಬರುತ್ತೆ ಮನುಷ್ಯನಿಗೆ. ಏನಪ್ಪ ಇದು ಜೀವನ ಅಂತ ಅನಿಸ್ಬಿಡುತ್ತೆ. ಅವ್ನು ಕಂಗಾಲಾಗ್ಬಿಡ್ತಾನೆ, ಕನ್ಫ್ಯೂಸ್ ಆಗಿಬಿಡ್ತಾನೆ, ಏನೋ ಮಾತಾಡ್ತಿರ್ತಾನೆ, ಏನೋ ಗೊಂದಲಕ್ಕೀಡಾಗ್ತಾನೆ, ಏನೋ ಕೆಲಸ ಮಾಡ್ತಿರ್ತಾನೆ, ಅವನು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿಬಿಡ್ತಾನೆ, ಏನೋ ಸಾಧನೆ ಮಾಡೋಕ್ಕೆ ಹೋಗ್ತಾನೆ, ಅವನಲ್ಲಿ ತುಂಬ ಹಿನ್ನಡೆಗಳು ಕಾಣುತ್ತೆ, ಏನೋ ಅವನಲ್ಲಿ ಉತ್ಸಾಹ ಬರುತ್ತೆ, ತಕ್ಷಣ ಅವನು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾನೆ. ಈ ಥರ ಸಮಯಗಳು ಸಣ್ಣ ಹೆಜ್ಜೆಗಳಲ್ಲೆಲ್ಲ ಒಂದೊಂದು ಔಷಧಿ, ರಾಮಬಾಣ, ಕೃಷ್ಣ ಬಾಣ ಅಂತ ಎಲ್ಲ ಕೊಟ್ಕೊಂಡು ಬಂದದ್ದೇ ಈ ಕಗ್ಗ. ಎಷ್ಟೋ ಜನ ಯುವಕರಿಗೆ, ಯುವತಿಯರಿಗೆ, ಯುವ ಮನಸ್ಸುಗಳಿಗೆ, ವಯಸ್ಸು ಎಷ್ಟೇ ಆಗಿರ್ಬೋದು ಮನುಷ್ಯನಿಗೆ, ಮನಸ್ಸುಗಳಲ್ಲಿ ಇನ್ನೂ ಯುವಕರಾಗಿರುವಂಥ ಎಷ್ಟೋ ಜನಕ್ಕೆ ನಿನಗಿನ್ನೂ ಅದ್ಭುತವಾದಂಥ ಮುಂದಿನ ಇನ್ನೂ 50 ವರ್ಷ 100 ವರ್ಷ ನಿನಗೊಂದು ಬದುಕು ಅನ್ನೋದಿದೆ, ಅಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳಿಕೊಟ್ಟಂಥ ನಿತ್ಯ ಉಪಾಧ್ಯಾಯಿಕೆ ಅಂದರೆ ಇದು ಕಗ್ಗ ಅಂತ ಹೇಳ್ಬೋದು. ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದಾಡುತ್ತಿಹವು ಯಂತ್ರಕೀಲುಗಳು, ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದಾಡುತ್ತಿಹವು ಯಂತ್ರಕೀಲುಗಳು, ಎಲ್ಲ ಆಗುಹೋಗುಗಳು ಆ ಚಕ್ರಗತಿಯಂತೆ, ತಲ್ಲಣವು ನಿನಗೇಕೆ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಇದಕ್ಕೇನು ಬಿಡಿಸಿ ತಾತ್ಪರ್ಯಗಳನ್ನು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಕನ್ನಡದ ಮನಸ್ಸುಗಳಿಗೆ ಇಷ್ಟು ಮಾತ್ರದ ಕನ್ನಡ ಜೇನುತುಪ್ಪ ಇದ್ದ ಹಾಗೆ, ರಸಾಯನ ಇದ್ದ ಹಾಗೆ ಆರಾಮಾಗಿ ಜೀರ್ಣ ಆಗಿಬಿಡುತ್ತೆ. ಅಷ್ಟು ಸರಳವಾದ ಅಕ್ಷರ ಭಾಷೆಗಳಲ್ಲಿ ಇದನ್ನು ನಮಗೆ ತುಂಬಿಸಿಕೊಟ್ಟಂಥ DVG ಅವರಿಗೆ ನಾವು ಸದಾಕಾಲ ಕೃತಜ್ಞರಾಗಿರಬೇಕು. ಇನ್ನೇನು ಮತ್ತೇನು ಎಂದೇಕೆ ಬೆದರುವೆನಿ, ನಿನ್ನ ಕೈಯೊಳಗಿದೆ ವಿಧಿಯ ಲೆಕ್ಕಣಿಗೆ. ನಿನ್ನ ಕೈಲಿದೆಯಾ ವಿಧಿಯ ಲೆಕ್ಕಣಿಗೆ? ಕಣ್ಣಿಗೆ ಕಾಣದೇ ಸಾಗುತ್ತಿಹುದು ದೈವದ ಸಂಚು.
ತಣ್ಣಗಿರಿ ಸಾತ್ಮವನ್ನು ಮಂಕುತಿಮ್ಮ, ಎಕ್ಸೈಟ್ ಆಗಬೇಡ. ಇದು ಎಲ್ಲೇ ಹೋಗಲಿ, ಆಂಗ್ಸೈಟಿ, ಸ್ಟ್ರೆಸ್ಸು, ಟೆನ್ಷನ್ನು, ಪ್ರೆಷರು. ಇವತ್ತಿನ ದಿವಸ ವಿಪರೀತ ವೈದ್ಯ ಸಂಕುಲವೇ ಟೆನ್ಷನು, ಆಂಗ್ಸೈಟಿ, ಸ್ಟ್ರೆಸ್ಸಲ್ಲಿದೆ. ಡಾಕ್ಟ್ರುಗಳೇ ಸ್ಟ್ರೆಸ್ಸಲ್ಲಿದ್ದಾರೆ, ಡಾಕ್ಟ್ರುಗಳೇ ಆಂಗ್ಸೈಟಿಲಿದ್ದಾರೆ. ಯಾಕೆ ಅಂತಂದರೆ ಅವ್ರ ಹತ್ರ ಬರುವಂಥ ಪೇಷಂಟ್ಗಳ ಪರಿಸ್ಥಿತಿಯನ್ನು ನೋಡಿ 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 ಡಾಕ್ಟ್ರುಗಳೇ ಹಂಗಾಗ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಅವಶ್ಯಕವಾದದ್ದನ್ನು ಮರೆತು ಅನಾವಶ್ಯಕವಾದದ್ದನ್ನು ಹೊತ್ತುಕೊಂಡು ತಿರುಗುವಂಥ ಈ ಪರಿಸ್ಥಿತಿಗಳು ನಮ್ಮಲ್ಲಿ ಮೂಡಿರೋದ್ರಿಂದಲೇ ಎಲ್ಲ ಕಡೆಯೂ ಕೂಡ ಈ ಸ್ಟ್ರೆಸ್, ಆಂಗ್ಸೈಟಿಗಳಿದೆ. ನಿಜವಾಗ್ಲೂ ಇವತ್ತಿನ ದಿವಸ ಸ್ಟ್ರೆಸ್, ಆಂಗ್ಸೈಟಿ ಅನ್ನೋದೇ ಒಂದು ಮಹಾನ್ ಕಾಯಿಲೆ. ಮನಸ್ಸಿನ ಕಾಯಿಲೆಯನ್ನು ಮೀರಿದಂಥ ಯಾವ ಕ್ಯಾನ್ಸರು ಇಲ್ಲ, ಯಾವ ಅಲ್ಸರು ಇಲ್ಲ, ಯಾವ ವೈರಸ್ಗಳು ಇಲ್ಲ ಇವತ್ತಿನ ದಿವಸ. ನಮ್ಮ ಯೋಚನೆಗಳೇ ನಮ್ಮ ವೈರಸ್ ಆಗುತ್ತೆ, ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು ನಮ್ಮ ವೈರಸ್ ಆಗುತ್ತೆ, ಮನುಷ್ಯನ ಪ್ರತಿ ಹೆಜ್ಜೆ ವೈರಸ್ ಆಗುತ್ತೆ. ಯಾಕೆ ಅಂತಂದರೆ ಅದು ಎಲ್ಲದರ ಹಿಂದೆ ಅವನಿಗಿರುವಂಥ ಒಂದು ಆತಂಕ. ಈ ಆತಂಕಗಳನ್ನು ನೀಗುವಂಥ ಒಂದು ಮಹಾನ್ ಕೃತಿಯನ್ನು ನಮ್ಮ ಕನ್ನಡ ಭೂಮಿಗೆ, ಕನ್ನಡ ಮಣ್ಣಿಗೆ ಕೊಟ್ಟಂಥ ಮಹಾನ್ 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 ದೇವರು, ನಮ್ಮೆಲ್ಲರಿಗೂ ಕನ್ನಡದಲ್ಲಿ ಗೀತೆಯನ್ನು ಬೋಧಿಸಿದಂಥ ಶ್ರೀಕೃಷ್ಣ ಪರಮಾತ್ಮ DVG ಅವರು ಅಂತ ಹೇಳೋದ್ರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅನ್ನುವ ಒಂದು ಆಪ್ತ ರೂಪ ಪದ್ಮಭೂಷಣ ಡಾಕ್ಟರ್ DVG. ಮಾರ್ಚ್ 17ನೇ ತಾರೀಕು 1887ನೇ ಇಸ್ವಿಯಲ್ಲಿ ಜನ್ಮ ತಾಳಿದಂಥ DVG ಅವರು ಸುಮಾರು 88 ವರ್ಷಗಳ ಕಾಲ ಈ ಕನ್ನಡ ಮಣ್ಣನ್ನು ರಂಜಿಸಿ, ರಮಿಸಿ, ಆಸ್ವಾದಿಸಿ, ಆಹ್ಲಾದಮಯವಾದಂಥ ಅನುಭವದ ಮೂಟೆಗಳನ್ನು ನಮಗೆ ಭಾರವಾಗದಂತೆ ಹೊರಿಸಿ 1975 ಅಕ್ಟೋಬರ್ 7ನೇ ತಾರೀಕು ದೈಹಿಕ ಪ್ರಯಾಣವನ್ನು ಬೆಳೆಸಿದ್ರು. ಆದರೆ ಅವರ ಕೃತಿಗಳಿಂದ ಅವರು ಜೀವಂತವಾಗಿ ನಮ್ಮ ಜೊತೆ ಬದುಕಿದ್ದಾರೆ, ನಮ್ಮ ಜೊತೆ ಇದ್ದೇ ಇರ್ತಾರೆ. ಮಾನ್ಯ DVG ಅವರು ಬರೆದಂತಹ ಕಗ್ಗದ ಮೊದಲ ಸಾಲುಗಳು: ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯುಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂದರೆ ಈ ಪ್ರಪಂಚಕ್ಕೆ ಆದಿ ಮೂಲ ಆ ಪರಮಾತ್ಮ ಅಂತ. ಇಲ್ಲಿ ವಿಷ್ಣು ಅಂತಂದರೆ ಕೇವಲ ಒಂದೇ ಆಕಾರ, ಒಂದೇ ಸ್ವರೂಪದಲ್ಲಿ ನೋಡುವ ಅವಶ್ಯಕತೆ ಇಲ್ಲ. ಅವನು ಸರ್ವೇಶ್ವರ, ಪರಮೇಶ್ವರ, ಇಡೀ ಜಗತ್ತನ್ನು ಆಳುವಂಥ ದಿವ್ಯಶಕ್ತಿ ಅನ್ನುವ ಅರ್ಥದಲ್ಲಿ ವಿಷ್ಣುವನ್ನು ಸಂಬೋಧಿಸಿ ಅವರು ಬರೆದಂಥ ಮೊಟ್ಟ ಮೊದಲ ಕಗ್ಗದ ಎಳೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ಮೊಟ್ಟ ಮೊದಲಿಗೆ ಹೇಳುವ ಮಂತ್ರ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ. ಆದರೆ DVG ಅವರು ಆರಂಭ ಮಾಡಿದ್ದು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಂ ನಂಬಿಹುದೋ ನಂಬಿದಾರೋ ಆ ವಿಚಿತ್ರಕ್ಕೆ ನಮಿಸೋ ಅಂತ. ಇಲ್ಲಿ ಅವರೆಲ್ಲ ಹೇಳಿದ್ರು, ಜನ ಯಾವುದನ್ನು ನಂಬಿದಾರೋ, ಜನ ಯಾವುದನ್ನು ಪೂಜಿಸ್ತಾರೋ, ಯಾವುದನ್ನು ಪರಬ್ರಹ್ಮ ಅಂತ ಕರೀತಾರೋ, ಮಹಾವಿಷ್ಣು ಅಂತ ಕರೀತಾರೋ, ಪರಮೇಶ್ವರ ಅಂತ ಕರೀತಾರೋ, ಅಲ್ಲೆಲ್ಲೂ ಕೂಡ ಅವರು ಮೂರ್ತಿ ಪೂಜೆ ಅಂತಲಾಗಲಿ, ಚಿತ್ರಪಟ ಪೂಜೆ ಅಂತಲಾಗಲಿ, ಯಾವುದೇ ಒಂದು ಕಟ್ಟುಪಾಡು ರೆಸ್ಟ್ರಿಕ್ಷನ್ಗಳಾಗಲಿ, ವಸ್ತ್ರ ವಿನ್ಯಾಸಗಳಲ್ಲಾಗಲಿ ಯಾವುದರಲ್ಲೂ ಅವರು ದೇವರನ್ನ ಹೇಳಲಿಲ್ಲ. ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂದರೆ ಈ ಜಗತ್ತಿನ ಸೃಷ್ಟಿ ಯಾವ ಪರಬ್ರಹ್ಮನಿಂದ ಆಗಿದೆಯೋ, ಯಾವ ವಿಷ್ಣು ಈಶ್ವರನಿಂದ ಆಗಿದೆಯೋ, ಜನರು ಯಾವುದನ್ನೆಲ್ಲ ವಿಶೇಷವಾಗಿ ನಂಬ್ತಾರೋ ಆ ಒಂದು ವಿಚಿತ್ರಕ್ಕೆ ನಮಿಸು ಅಂತಾನೆ ಅವರ ಕಗ್ಗದ ಶುಕ್ಲಾಂಬರಧರಮನ್ನು ಅವರು ಹೇಳಿದ್ರು. ಆ ಶುಕ್ಲಾಂಬರಧರಂ ಇದೆಯಲ್ಲ, ಅದನ್ನು ಅವರು ಅಂದ್ಕೊಂಡು ಇಷ್ಟೊಂದು ದೊಡ್ಡ ಬುಕ್ನ ಬರೆದರಂ. ಶುಕ್ಲಾಂಬರಧರಂ ಬರೆದು ಎಷ್ಟು ಬರೆದ್ರು, ಹೇಗೆ ಬರೆದ್ರು. ನನಗೆ ಈಗಲೂ ತುಂಬ ಫೇಮಸ್ ಆಗಿರುವಂಥ DVG ಅವರ ಮುಖ. DVG ಅವರದ್ದು ನಾನು ಇದುವರೆಗೂ ಒಂದು ತುಂಬ ಕಡಿಮೆ 19ರಿಂದ ಒಂದು 20 ಫೋಟೋಗಳನ್ನ ನೋಡಿರ್ಬೋದು ನಾನು. ಅದರಲ್ಲಿ ನಂಗೆ ತುಂಬ ಇಷ್ಟವಾಗಿದ್ದು ಈ ನಮ್ಮ ಕಂತಿನ ತಮ್ಲೇಲಲ್ಲಿ ಹಾಕಿದ್ದೀವಿ, ಅದನ್ನು ನೋಡಬೇಕು. ಏನು ನಗ್ತಾ ಇದ್ದಾರೆ ನಮಗೆ, ಈ ಪುಟ್ಟ ಪಾಪು ಬೊಚ್ಚಬಾಯಲ್ಲಿ ಹಿಂಗೆ ನಗ್ತಾ ಇದ್ರೆ ಅದ್ರ ಒಳಗಡೆ ಅಂತ ಒಂದು 1000 ಚಂದ್ರಮನ ಫಳ ಕಾಣಿಸ್ತಿದೆಯಲ್ಲ,
ಆ ಮಗುವಿನ ಮುಗ್ಧತೆಯನ್ನು ತುಂಬಿಕೊಂಡಂತ ಪಂಡಿತೋತ್ತಮ 88ರ ಮುಗ್ಧ ಕೂಸು DVG ಅವರು. ಕಗ್ಗವನ್ನು ಮಾತ್ರ ಯಾವತ್ತಿಗೂ ಕೂಡ ಒಂದು ಆರ್ಡರ್ನಲ್ಲೇ ಓದ್ಕೊಂಡು ಹೋಗ್ಬೇಕು, ಒಂದು ಕ್ರಮಬದ್ಧವಾಗಿ ಮೊದಲನೇ ಪುಟ, 2ನೇ ಪುಟ, 3ನೇ ಪುಟ, 4ನೇ ಪುಟ, ಅಥವಾ ಮೊದಲ ಕಗ್ಗ 2ನೇ ಕಗ್ಗ ಆ ಥರ ಎಲ್ಲ ಓದಬೇಕಾದ ಅಗತ್ಯ ಇಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಹೀಗೆ ತೆಗೆದು 4 ಸಾಲುಗಳನ್ನು ಓದಿದ್ರೆ ಅದು ಆವತ್ತಾವತ್ತಿನ ಪರಿಸ್ಥಿತಿಗೆ, ನಮ್ಮ ಮನಸ್ಥಿತಿಗೆ ಖಂಡಿತವಾಗ್ಲೂ ಒಂದು ಟಾನಿಕ್ ಆಗಿರುತ್ತೆ. ಈಗ ಅದನ್ನು ಸುಮ್ಮನೆ ಹೀಗೆ ತೆಗೆದ್ರೆ, ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಅದ್ಭುತಗಳರಿದಲ್ಲ, ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗೆಲ್ಲ ಕುಮ್ಮಂಕುತಿಮ್ಮ. ಮೋಟಿವೇಟ್ ಮಾಡಲ್ವಾ? ಸರಿ, ಅದು ಅಂತ ಆಯ್ತು. ಮತ್ತೊಂದು ಅಂತ ಹೀಗೆ ತಿಳಿಸಿದ್ರೆ, ಇದು ಹೆಂಗಿದ್ರೆ ರಸದೌತಣ. ಇದು ಈ ಮಂಕುತಿಮ್ಮನ ಕಗ್ಗ ಬಹಳ 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 ಹುರುಪು ಉಲ್ಲಾಸ ತುಂಬಿಕೊಡುತ್ತೆ. ಇದು ಯಾರಿಗೆ ಗೊತ್ತಿಲ್ಲ ಹೇಳಿ? ಹುಟ್ಟೋ ಮಗುನೇ ಹೇಳ್ಕೊಂಡ್ಬರುತ್ತೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಒಂದೇ ಒಂದು ಸಾಲಿನಿಂದಲೇ ಕೇವಲ ಪದ್ಮಭೂಷಣವಲ್ಲ, ಪದ್ಮವಿಭೂಷಣವಲ್ಲ, ಭಾರತ ರತ್ನ ಕೊಟ್ಟರು ಬಹಳ ಕಡಿಮೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದೇ ನಮಗೆ ಎಲ್ಲರಿಗೂ ಇವತ್ತಿಗೂ ಬೇಕಾಗಿರುವಂಥ ಸಾರ್ವಕಾಲಿಕ ಮೆಡಿಸಿನ್. ಆ ಥರದಂಥ ಇದನ್ನು ಹೀಗೂ ಹೇಳ್ಬೋದು, ಮಂಕುತಿಮ್ಮನ ಕಗ್ಗದ ಪ್ರತಿ ಸಾಲುಗಳು ಕೂಡ ಸಾರ್ವಕಾಲಿಕ ಮೆಡಿಸಿನ್. ಆದರೆ ಬರವಣಿಗೆಯಲ್ಲಿ ಇವರು ಯಾವ ವಿಜ್ಞಾನಿಗೂ ಕಡಿಮೆ ಇಲ್ಲದಂಥ ಥಾಮಸ್ ಆಲ್ವಾ ಎಡಿಸನ್, ಆ ಥರ ವಿಜ್ಞಾನಿಯೂ ಹೌದು ಇವರು. ಯಾಕೆಂದರೆ ಇವರು ಕಥೆಗಳನ್ನು ಬರೆದ್ರು, ಕವಿತೆಗಳನ್ನು ಬರೆದ್ರು, ನಾಟಕಗಳನ್ನು ಬರೆದ್ರು, ಮಕ್ಕಳ ಕಾವ್ಯಗಳನ್ನು ರಚನೆ ಮಾಡಿದ್ರು, ರಾಜಕೀಯ ವಿಜ್ಞಾನವನ್ನು ಬರೆದ್ರು, ತತ್ವಜ್ಞಾನವನ್ನು ಬರೆದ್ರು, ಆಧ್ಯಾತ್ಮವನ್ನು ಬರೆದ್ರು, ಸಿದ್ಧಾಂತವನ್ನು ಬರೆದ್ರು, ವೇದಾಂತವನ್ನು ಬರೆದ್ರು, ಅನುಭವದ ಸಾರಗಳನ್ನು ಬರೆದ್ರು, ಎಲ್ಲರ ಆಗು ಹೋಗುಗಳ ಪರಿಸ್ಥಿತಿಗಳನ್ನು ಒಂದು ಓರಣ ಮಾಡಿ ಅದನ್ನು ಎಷ್ಟೋ ಕಾವ್ಯದ ರೂಪಾಂತರಗಳಲ್ಲಿ ಬರೆದ್ರು. ಇವರು ಬರೆಯದಿರುವ ಪ್ರಾಕಾರವೇ ಇಲ್ಲ, ಅಷ್ಟು ವೆರೈಟಿಯಲ್ಲಿ ಬರೆದ್ರು. ಆದರೆ ಸುಮ್ಮನೆ ಬರೆದು ಒಂದು ಪುಸ್ತಕ ಮಾಡಿ ಪ್ರಕಟ ಮಾಡಿ ಅಟ್ಟದ ಮೇಲೆ ಶೆಲ್ಫಲ್ಲೇ ಇಡೋ ಥರ ಮಾಡಲಿಲ್ಲ ಅವರು. DVG ಅವರ ಯಾವ ಬರಹಗಳು ಕೂಡ ಕೇವಲ ಗೋಡೆ ಪಕ್ಕ ನಿಂತಿರೋ ಶೆಲ್ಫ್ಗೆ ಸೀಮಿತವಾಗಿರಲ್ಲ, ಕಲ್ಲು ಗೋಡೆಯಂತಿರುವ ನಮ್ಮ ಸೆಲ್ಫ್ಗೆ ಅನಿವಾರ್ಯ ಆಗಿರುತ್ತೆ. ಅದು DVG ಅವರ ಬರಹದ ತಾಕತ್ತು. ಸದ್ದು ಮಾಡದೆ, ಅದಕ್ಕೆ ಮುಂಚೆ ತಮಗೆ ಹೇಳಬೇಕು, ನಾನು ಈ ಪುಸ್ತಕ ಇಟ್ಕೊಂಡೆ, ಟಕ್ಕಂತ ತಿರುಗಿಸ್ಬಿಟ್ಟು ರ್ಯಾಂಡಮ್ ಆಗಿ ಈಗ ಯಾವ ಪುಟ ತಿರುಗಿಸಿದ್ರು ಕೂಡ ಅದರಲ್ಲಿ ಯಾವ ಕಗ್ಗವನ್ನು ಓದಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಆದರೆ ನನಗೆ ಅರಿವಿಲ್ಲದೆ ಆ ಪೇಜ್ಗೆ ಒಂದು ಮಾರ್ಕರು, ಈ ಪೇಜ್ಗೆ ಒಂದು ಶೀಟು, ಆ ಪೇಜ್ನ ಇಲ್ಲೆಲ್ಲ ಮಡಿಸಿ ಈ ಪೇಜ್, ಆ ಥರ ಇಡೀ ಪುಸ್ತಕದಲ್ಲಿ ಒಂದು 75-80 ಕಡೆ ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ. ಅದು ಈಗ ತಮ್ಮ ಮುಂದೆ ಓದೋ ಸಲುವಾಗಲ್ಲ, ಅದು ನಾನು ಬುಕ್ ಎತ್ಕೊಂಡಾಗಲ್ಲೇ ಏನೋ ಮಾರ್ಕ್ ಮಾಡ್ತಾ ಇರ್ತೀನಿ. ಇರೋ ಒಂದೊಂದು ಕಗ್ಗಕ್ಕೂ ಒಂದೊಂದು ಮಾರ್ಕ್ ಮಾಡಿಟ್ಟಿರ್ತೀನಿ ನಾನು. ಹಾಗೆ ಹಲವಾರು ಮಾರ್ಕ್ಗಳ ಮಧ್ಯದಲ್ಲಿ ಮಾರ್ಕಬಲ್, ನಮ್ಮಲ್ಲಿ ಮಾರ್ಪಾಡುಗಳನ್ನು ತರುವಂಥ ಸ್ಪಾರ್ಕಬಲ್, ಅದು DVG ಅವರ ಕಗ್ಗ. ಒಂದು ಕಡೆ ಅವರು ಹೇಳ್ತಾರೆ, ಅದಕ್ಕೂ ಮುಂಚೆ ಅವರು ರಸಿಕತೆ ಬಗ್ಗೆ ಮಾತಾಡಿದ್ದಾರೆ, ಪ್ರಣಯದ ಬಗ್ಗೆ ಮಾತಾಡಿದ್ದಾರೆ, ಸಂಗೀತದ ಬಗ್ಗೆ ಮಾತಾಡಿದ್ದಾರೆ, ವೇದಾಂತ ತತ್ವಗಳನ್ನ ಮಾತಾಡಿದ್ದಾರೆ. ಬರೀ ನೀತಿ ಬೋಧನೆಗಳನ್ನು ಮಾತ್ರವೇ ಅವರು ಹೇಳಿದ್ದಾಗಿದ್ದರೆ ಯುವ ಜನಾಂಗ, ಆ ಯುವ ಮನಸ್ಸುಗಳು ಈಗಲೂ ಯುವ ಮನಸ್ಸುಗಳಾಗೆ ಇರೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಇವತ್ತಿಗೂ 75, 80, 90 ವರ್ಷ ವಯಸ್ಸಿನ ವ್ಯಕ್ತಿಗಳು ಇನ್ನೂ ಮಾನಸಿಕ ಯುವಕರಾಗಿ ಉಳಿದಿರೋದಕ್ಕೆ ಎಷ್ಟೋ ಜನಕ್ಕೆ ಇಂಥ ಸಾಲುಗಳು, ಈ ಕಗ್ಗ ಕಾರಣವಾಗಿದೆ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವ ಬಿಡಲು ಕಡೆದಿನವಾನು ಮಾದೀತೆ, ನಿದ್ದೆವಲು ಸಾವು ಪಡೆ ಮಂಕುತಿಮ್ಮ. ಇದಕ್ಕೆ ರಿಲೆವೆಂಟ್ ಆಗಿ ಒಂದ್ ಕಡೆ ಅವರು ಹೇಳಿದ್ದಾರೆ, ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವನ್ನು ಉದ್ಧರಿಸುವನೆನ್ನುತ್ತಿಹ ಸಖನೆ,
ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಏನೇಳಿ ಒಳಗೊಂದು ಸ್ವೀಟಿ 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 ಅನ್ಕೊಂಡ್ರೆ ಒಳಗಡೆ ಚಾಟಿ ಇಟ್ಕೊಂಡು ಹೊಡೆದಂಗಿಲ್ವ ಇದು? ಇದೆಲ್ಲವೂ ಕೂಡ ಅವರು ಹೇಳುವ ನೀತಿ ಮಾತುಗಳು ಕೂಡ ನಮಗೆಲ್ಲೂ ಕೂಡ ನೋವಾಗದ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಅಂತಾರೆ ಸ್ವೀಟ್ ಕೋಟಿಂಗ್ ಅಂತ, ಸ್ವೀಟ್ ಕೋಟಿಂಗ್ ಲೆಸನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಬಹಳ ಅಪರೂಪ ಅನಿಸಿದ್ದು ಒಂದು ಗುಂಡಪ್ಪನವರಲ್ಲಿ ಏನಂತೆ, ಸುಮ್ಮನೆ ಹೇಳ್ತಾ ಇದ್ದೀನಿ ಓತಪ್ರೇತವಾಗಿ, ಕನ್ನಡದ ಪ್ರತಿಯೊಂದು ಹೃದಯಗಳು ಕೂಡ ಕನ್ನಡದ ಅಡಿಪಾಯಗಳು, ಕನ್ನಡದ ಪ್ರತಿಯೊಂದು ಮನಸ್ಸುಗಳು ಕೂಡ ಕನ್ನಡದ ಆಧಾರ ಸ್ತಂಭಗಳು. ಹಾಗಾಗಿ ಈ ಸಾಲುಗಳನ್ನು ನಿಮ್ಮ ಹತ್ರ ಒಂದು ಹಪಾಹಪಿಯಾಗಿ, ಒಂದು ಹಂಬಲನಾಗಿ ಹೇಳ್ತಾ ಇದ್ದೀನಿ. ಸಂಗೀತದ ಬಗ್ಗೆ ಒಂದು ಕಡೆ ಬರ್ತಿದ್ದಾರೆ, ಎಷ್ಟು ಇಷ್ಟ ಆಯ್ತು ಅಂದರೆ, ಮೋಹನಾನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳ, ಇವೆಲ್ಲ ರಾಗಗಳ ಹೆಸರು. ಮೋಹನ, ಆನಂದ ಭೈರವಿ, ಶಂಕರಾಭರಣ, ಶಾಹನ, ಕುರಂಜಿ, ಕೇದಾರ, ಕಾಪಿ, ಇವೆಲ್ಲ ರಾಗಗಳ ಹೆಸರುಗಳನ್ನು ಹೆಂಗೆ ಹೇಳ್ತಾರೆ ಅಂದರೆ, ಮೋಹನಾನಂದ ಭೈರವಿ ಶಂಕರಾಭರಣ, ಶಾಹನ, ಕುರಂಜಿ, ಕೇದಾರ, ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸದರೊಳಗೆ ನೀ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ರಾಗಗಳಿಂದ ಈ ಎಲ್ಲ ರಾಗಗಳನ್ನು ಅನುಭವಿಸಿ ಅಲ್ಲಿ ಬ್ರಹ್ಮನನ್ನು ನೋಡು ಅಂತ ಹೇಳ್ತಾರೆ. ಇಲ್ಲಿ ಕೇವಲ ರಾಗ ಅಂತಂದರೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಮಾತ್ರವಲ್ಲ, ಪ್ರತಿಯೊಂದು ಅನುಭವಗಳು, ಪ್ರತಿಯೊಂದು ಜೀವನದ ಏರಿಳಿತಗಳು ಅನ್ನೋದನ್ನು ಸಾಂಕೇತಿಕವಾಗಿ ರಾಗಗಳ ಮೂಲಕ ಇವರು ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅವರು, ಆರ ಕೈತುತ್ತಿಗೂ ನಿನ್ನ ಕಾಯಿಸದೆ ವಿಧಿ, ಯಾರ ಕೈತುತ್ತಿಗೋಸ್ಕರ ಕಾಯ್ದೇನೆ, ಯಾರ ಭುಜಕಂ ನಿನ್ನ ಭಾರವಾಗಿಸದೆ, ಯಾರ ಮೇಲೆ ಡಿಪೆಂಡ್ ಆಗಿ ನಮ್ಮಿಂದ ಯಾರಿಗೋ ಒಂದು ತ್ರಾಸ ಕೊಟ್ಕೊಂಡು ಇಲ್ಲದೆ, ಆರ ಸೆಲೆ ಸುಳಿವು ಮಂಟದ ಒಲಾಗಿಸಿ ನಿನ್ನ ಪಾರುಗಾಣಿಸಬೇಡು ಮಂಕುತಿಮ್ಮ ಅಂತ. ಅಂದರೆ ಜೀವನದ ಕೊನೆಯ ಕಾಲದಲ್ಲಿ, ಜೀವನದ ಕೊನೆಯ ಘಟ್ಟದಲ್ಲಿ ಯಾರ ಕೈತುತ್ತಿಗೂ ಕಾಯಬೇಡ, ಯಾರ ಮೇಲೂ ಡಿಪೆಂಡ್ ಆಗಬೇಡ, ನೀನು ಯಾರಿಗೂ ಭಾರವಾಗಬೇಡ, ಶಾಂತವಾಗಿ ಹಾಗೇ ಇರು, ಹೇಗೆ ಬಂದೆಯೋ ಹಾಗೆ ಹೋಗ್ಬಿಡು ಅನ್ನೋದನ್ನು ಕೂಡ ಅವರು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಇದು ಓದುವಾಗ ನನಗೆ ಎಲ್ಲೋ ಕನೆಕ್ಟ್ ಆಗೋದು ಏನಂತಂದರೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ಕರ್ತವ್ಯವನ್ನು ನೀನು ಮಾಡ್ಕೊಂಡು ಹೋಗು ಅಂತ. ಅದರ ಒಳಾರ್ಥ ಕೂಡ ಎಲ್ಲೂ ಕೂಡ ಯಾರ ಮೇಲೂ ಡಿಪೆಂಡ್ ಆಗಬೇಡ ಅನ್ನೋದೊಂದು. ಅಂಟು ಅಂಟದಂತೆ ಬದುಕುವ ನಂಟು ಈ ಬದುಕು ಅನ್ನೋದು ಇಲ್ಲಿರ್ತಕ್ಕಂಥ ಒಂದು ತಾತ್ಪರ್ಯ. ಇಲ್ಲಿ ಎಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟ, ಅನುಭವಕ್ಕೆ ಸಂಬಂಧಪಟ್ಟಂಥ ವಿಷಯಗಳೇ ಇದ್ದರೂ ಮಂಕುತಿಮ್ಮ ಅಂತ ಯಾಕೆ ಇವ್ರು ಬರೆದ್ರು, ಮಂಕುತಿಮ್ಮ ಅಂತ ಯಾಕೆ ಸಂಬೋಧಿಸಿದ್ರು? ಅಲ್ಲ, ಅದಕ್ಕೊಂದು ಅಂಕಿತ ಇರಬೇಕಾಗತ್ತೆ. ನಮ್ಮ ಬಸವಣ್ಣ ಅವರು ಹೇಳ್ತಾರೆ, ಕೂಡಲ ಸಂಗಮ ದೇವ, ಅಲ್ಲಮ್ಮ ಒಂದು ಹೇಳ್ತಾರೆ, ಅಕ್ಕ ಮಹಾದೇವಿ ಒಂದು ಹೇಳ್ತಾರೆ, ಪುರಂದರದಾಸರು ಹೇಳ್ತಾರೆ, ಪುರಂದರ ವಿಠಲ, ಕನಕದಾಸರು ಹೇಳ್ತಾರೆ, ಎಲ್ಲರೂ ಒಂದು ಅಂಕಿತವನ್ನು ಇಟ್ಕೊಂಡಿದ್ದಾರೆ. ಆ ಥರದ್ರಲ್ಲಿ ಇದು ಒಂದು ಅಂಕಿತವ ಅಂತ ಅಂದ್ಕೊಂಡಾಗ ಅದಕ್ಕೂ ಒಂದನ್ನು ಬರೆದು ಇಟ್ಟಿದ್ದಾರೆ ನಮ್ಮ ಡಿ ವಿ ಜಿಯವರು. ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದಿನೇ, ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದಿನೇ, ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಳ್ಕೆ ಜನರವರು ಓದಿದರೆ ಸಾಕು, ಶಂಕೆ ನಿನಗೇನಿಹುದೋ ಮಂಕುತಿಮ್ಮ ಅಂತ. ಅಂದರೆ ಮೂಲ ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ. ಅದನ್ನು ಇಂಗ್ಲೀಷ್ನವರು ಹೌ ಯು ಫೀಲ್ ಇಟ್ ವಿಲ್ ಬಿ ಲೈಕ್ ದಟ್ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಕನ್ನಡದಲ್ಲಿ ಮನಸ್ಸಿನಂತೆ ಮಾದೇವ ಅಂತ ಹೇಳಿದ್ದಾರೆ. ಈ ಮನಸ್ಸಿನಂತೆ ಮಾದೇವ ಅನ್ನೋದನ್ನು ಮಂಕುತಿಮ್ಮನ ನಾಮಾಂಕಿತದ ಮೂಲಕ ನೂರಾರು ಕಗ್ಗಗಳನ್ನು ಹೆಣೆದುಕೊಟ್ಟಂಥ ಡಿ ವಿ ಜಿಯವರಿಗೆ, ಪದ್ಮಭೂಷಣ ಡಾಕ್ಟರ್ ಡಿ ವಿ ಜಿಯವರಿಗೆ ನಾವು ಸದಾಕಾಲ ಋಣಿಯಾಗಿರಬೇಕು. ಯಾಕೆಂದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಮರೆಯುವ ಹಾಗೆ ಇಲ್ಲ. ಜೀವನದಲ್ಲಿ ಉಳಿಪಿಟ್ಟನ್ನು ತಿಂದು 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 ಕಷ್ಟಗಳನ್ನು ಅನುಭವಿಸಿ ತುತ್ತು ಅನ್ನಕ್ಕೂ ಕೂಡ ಸ್ಟ್ರಗಲ್ ಮಾಡಿ ಒಂದೊಂದು ಪುಟ ಓದೋದಕ್ಕೆ ಪೆನ್ಸಿಲ್ಲು ಆ ಕಾಲದಲ್ಲಿ ಹೇಗಿತ್ತೋ ಏನೋ, ಬಳಪ ಹೇಗಿತ್ತೋ ಏನೋ, ಸ್ಲೇಟು ಹೇಗಿತ್ತೋ ಏನೋ, ಬರೆಯುವ ಪುಟ ಖಾಲಿ ಪೇಪರ್ಗಳು ಸಿಕ್ತಿತ್ತೋ ಇಲ್ವೋ ಅವ್ರಿಗೆ ಗೊತ್ತಿಲ್ಲ. ಎಂಥ ಒಂದು ಸ್ಥಿತಿಯಲ್ಲಿದ್ದರು ಅಂದರೆ, ಜಸ್ಟ್ ಸ್ವತಂತ್ರ ಪೂರ್ವದ ದಿನಗಳು, ಒಂದು ಚೂರು ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಇನ್ನೊಬ್ಬರ ಕೈಯಲ್ಲಿ, ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರ ಕೈಯಲ್ಲಿ ಇತ್ತು, ನಮಗೆ ಸ್ವತಂತ್ರ ಬಂದಿರಲಿಲ್ಲ, ಸ್ವತಂತ್ರ ಭಾರತ ಅಂತ ಅನ್ನಿಸ್ಕೊಂಡಿರಲಿಲ್ಲ. ಅಂತಹ ಸಮಯದಲ್ಲಿ ಕಷ್ಟಕಾಲ ಹೇಗಿರ್ತಿತ್ತು, ಅದರಲ್ಲೂ ಎಸ್ಪೆಷಲಿ ಬರಹಗಾರರಿಗೆ, ಕವಿಗಳಿಗೆ, ಸಾಹಿತಿಗಳಿಗಂತೂ ಈ ಕಷ್ಟ ಅನ್ನೋದು
ಒಂಥರ ಮ್ಯಾಂಡೇಟ್ರಿ, ಅದೊಂಥರ ಡಿಫಾಲ್ಟ್, ಅದೊಂಥರ ಹುಟ್ಟುತ್ತಾನೆ ಜೊತೆ ಬಂದಂಥ ಅದು ಮತ್ತೊಂದು ವಿಶೇಷ ಅಂಗ ಆಗ್ಬಿಟ್ಟಿತ್ತದು. ಈ ಥರದ ಒಂದು ಕಷ್ಟದ ಸರಮಾಲೆಯ ನಡುವೆ ಅದ್ಭುತವಾದ ಅಕ್ಷರಮಾಲೆಯನ್ನು ಕೊಟ್ಟು ಕಗ್ಗವನ್ನು ರಚಿಸಿ ಅವರು ಕೇವಲ ತಮ್ಮ ಸುಖಕ್ಕೆ ಬರ್ಕೊಳ್ಳಿಲ್ಲ. ಅವ್ರು ಏನು ಬರೆದ್ರು ಅದು ಸಾರ್ವಕಾಲಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೋಟಿವೇಟ್ ಮಾಡೋ ರೀತಿಯಲ್ಲಿ ಆಗಿದೆ ಅಂತಂದರೆ ಅದು ಅವರ ಜೀವನದ ಅನುಭವ ಎಷ್ಟು ದೊಡ್ಡದಿರಬಹುದು. ತುಂಬ ಕಷ್ಟದಿಂದ ಬಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥವರು. ಮೇಲಾಗಿ ಇವರು ಬರೀ ಕವಿಗಳಾಗಿರಲಿಲ್ಲ, ಒಳ್ಳೆಯ ಪತ್ರಕರ್ತರಾಗಿ, ವಾಗ್ಮಿಗಳಾಗಿ, ಬರಹಗಾರರಾಗಿ, ಒಳ್ಳೆಯ ವ್ಯಕ್ತಿಯಾಗಿ, ಒಬ್ಬ ಧೀಮಂತ ಶಕ್ತಿಯಾಗಿ ಇದ್ದು ಕೇವಲ ಪತ್ರಕರ್ತರಾಗಿಲ್ಲ, ನಮ್ಮೆಲ್ಲರ ಹೃದಯದಲ್ಲಿ ಹತ್ರಕರ್ತರಾಗಿದ್ದಾರೆ. ಅವರು ಬಹಳ ಎತ್ತರಕರ್ತರು ಕೂಡ ಆಗಿದ್ದಾರೆ. ಇಂಥ ಸಾರ್ವಕಾಲಿಕ ಸರ್ವ ಜಗನ್ನಾಥ ಪರಮಾತ್ಮ ಪರಮೇಶ್ವರ ನಮ್ಮೆಲ್ಲರ ಕರ್ತನಾಗಿರ್ತಾನೆ. ಅಂಥ ಕರ್ತನಿಂದ ಆದಂಥ ಕೃತಶಕ್ತಿಯ ಸಂಕೇತ DVG ಅವರು. ಇಂಥ ಮಹಾತ್ಮರಿಗೆ ಸದಾಕಾಲ ನಮಿಸುತ್ತಾ ಈ ಕಗ್ಗವನ್ನು ಎಲ್ಲರೂ ಓದುವುದರ ಮೂಲಕ, ಈ ಕಗ್ಗದ ತಿಳುವಳಿಕೆಯನ್ನು, ಈ ಕಗ್ಗದ ಸಾರವನ್ನು ನಮ್ಮೊಳಗಡೆ ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಪರಿಪೂರ್ಣರಾಗುವ ನಿಟ್ಟಿನಲ್ಲಿ, ಸಾರ್ಥಕತೆಯನ್ನು ಪಡೆಯುವ ನಿಟ್ಟಿನಲ್ಲಿ ಹೆಜ್ಜೆ ಇಡೋಣ ಅಂತ ಹೇಳ್ತಾ, ನಿಮಗೆ ಯಾವುದೇ ಈಗ ನಾನು ಹೇಳಿಲ್ಲದ ನೂರಾರು ಕಗ್ಗದ ಸಾಲುಗಳಲ್ಲಿ ನಿಮಗೆ ಇಷ್ಟವಾದಂಥದ್ದು ಯಾವುದೇ ಇದ್ರೂ ಕೂಡ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಯಾವ ಕಗ್ಗ ನಿಮಗೆ ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು, ಅದರಿಂದ ನಿಮಗೆ ಆದಂಥ ಫೀಲ್ ಏನು ಅನ್ನೋದನ್ನು ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಆ ಕಗ್ಗದ ಸರಮಾಲೆಯನ್ನು ನಾವು ಒಂಚೂರು ಕಟ್ಟಿ ಸಣ್ಣ ಹೂಮಾಲೆ ಮಾಡಿ ಮಾನಸಿಕವಾಗಿ ಆ DVG ಅವರ ಪಾದಕ್ಕೆ ಅರ್ಪಿಸೋಣ. ನಿಮ್ಮ ಈ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಅಂದ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಸದಾಕಾಲ ಚಿರಋಣಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಎಲ್ಲರಿಗೂ ಹಂಚಿ. ನೀವೆಷ್ಟು ಶೇರ್ ಮಾಡ್ತಿರೋ ಮಾಡಿ, ಎಷ್ಟು ಕೇರ್ ಮಾಡ್ತಿರೋ ಮಾಡಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಶಿರಸ್ಸಿನ ಮೇಲೆ ಇರುತ್ತೆ. ನಮಸ್ಕಾರ.